ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಮಂಡಳಿ. ಮುರಳಿಯ ದಿನಾಂಕ 13/8/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 13/4/1968. ಮಧುರ ಮಕ್ಕಳೇ, ಈ ಸಮಯದಲ್ಲಿ ನಿಮ್ಮ ಕರ್ಮದ ಲೆಕ್ಕಾಚಾರ ಚುಕ್ತವಾಗುತ್ತದೆ. ಅದಕ್ಕೆ ಹೆದರಬಾರದು. ಕಾಯಿಲೆಯಲ್ಲೂ ಸಹ ಮನುಷ್ಯರಿಗೆ ಭಗವಂತನ ನೆನಪನ್ನು ಮಾಡಿಸುತ್ತಾರಲ್ಲವೇ? ನೀವು ಹಾಸ್ಪಿಟಲ್ಗೂ ಹೋಗಿ ಜ್ಞಾನವನ್ನು ಕೊಟ್ಟಾಗ 21 ಜನ್ಮಗಳಿಗೋಸ್ಕರ ಎಂದೂ ರೋಗಿಗಳು ಆಗುವುದಿಲ್ಲ. ಈಗ ಮಕ್ಕಳಿಗೆ 2 ಕ್ಲಾಸ್ ಇರುತ್ತದೆ. ಇದು ಒಳ್ಳೆಯದೇ. ಒಂದು ನೆನಪಿನ ಯಾತ್ರೆ. ಇದರಿಂದ ಪಾಪ ಭಸ್ಮವಾಗುತ್ತದೆ, ಆತ್ಮ ಪವಿತ್ರವಾಗುತ್ತದೆ. ಇನ್ನೊಂದು ತರಗತಿ ಜ್ಞಾನದ ತರಗತಿಯಾಗಿದೆ. ಜ್ಞಾನವೂ ಸಹ ಸಹಜವಾಗಿದೆ. ಯಾವುದೇ ಕಷ್ಟ ಇಲ್ಲ. ನಿಮ್ಮ ಸೆಂಟರಿಗೂ ಹಾಗೂ ಇಲ್ಲಿಗೂ ವ್ಯತ್ಯಾಸ ಇದೆ ತಾನೆ? ಇಲ್ಲಿ ತಂದೆ ಹಾಗೂ ಮಕ್ಕಳು ಕುಳಿತಿದ್ದಾರೆ. ಇದು ತಂದೆ ಮತ್ತು ಮಕ್ಕಳ ಮೇಳ ಆಗಿದೆ. ನಿಮ್ಮ ಸೆಂಟರಿನಲ್ಲಿ ಪರಸ್ಪರ ಮಕ್ಕಳ ಮೇಳ ಆಗುತ್ತದೆ. ಆದ್ದರಿಂದ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಬರುತ್ತಾರೆ. ಬಲೆ ತಂದೆಯನ್ನು ನೆನಪು ಮಾಡುತ್ತೀರಿ. ಆದರೆ ಇಲ್ಲಿ ನೀವು ಸಮ್ಮುಖದಲ್ಲಿ ನೋಡುತ್ತೀರಿ. ತಂದೆಯ ಹತ್ತಿರ ಹೇಳುತ್ತೀರಿ, ತಂದೆ ನಿನ್ನ ಜೊತೆಗೆ ಕುಳಿತುಕೊಳ್ಳುತ್ತೇನೆ, ನಿನ್ನೊಂದಿಗೆ ಮಾತನಾಡುತ್ತೇನೆ, ನಿನ್ನೊಂದಿಗೆ ಆಟ ಆಡುತ್ತೇನೆ ಎಂದು ತಿಳಿಸುತ್ತೀರಿ. ತಂದೆಯೂ ಸಹ ತಿಳಿಸುತ್ತಾರೆ. ತಂದೆ ಮತ್ತು ಮಕ್ಕಳ ಆಕ್ಟಿವಿಟಿಯಲ್ಲಿ ವ್ಯತ್ಯಾಸವಿದೆ. ನೀವು ವಿಚಾರ ಮಾಡಿರಿ. ತಂದೆಯ ಪಾತ್ರ ಏನು ಹಾಗೂ ಈ ರಥದ ಪಾತ್ರ ಏನು? ಈ ರಥದ ಮೂಲಕ ತಂದೆ ಯಾವ ಪಾತ್ರವನ್ನು ಮಾಡಲು ಸಾಧ್ಯವಿದೆ? ಯಾವ ಆಟ ಆಡಲು ಸಾಧ್ಯವಿದೆ? ತಂದೆ ಆಟ ಆಡುತ್ತಾರೆ. ಯಾವಾಗ ನೀವು ಮಕ್ಕಳು ಹೇಳುತ್ತೀರಿ, ತಂದೆ ನಿನ್ನ ಜೊತೆಗೆ ಕುಳಿತುಕೊಳ್ಳುತ್ತೇನೆ, ನಿನ್ನ ಜೊತೆಗೆ ಆಟ ಆಡುತ್ತೇನೆ, ಈ ರೀತಿಯೆಲ್ಲ ನಿನ್ನ ಜೊತೆಗೆ ತಿನ್ನುತ್ತೇನೆ, ಏಕೆಂದರೆ ತಂದೆ ಸ್ವಯಂ ತಿನ್ನುವುದಿಲ್ಲ. ಮಕ್ಕಳ ಜೊತೆಗೆ ಆಟ ಆಡುತ್ತಾರೆ. ಹೇಗೆ ಇಬ್ಬರೂ ಸೇರಿ ಮಕ್ಕಳ ಜೊತೆಗೆ ಆಟ ಆಡುತ್ತಾರೆ. ಇಲ್ಲಿಯೇ ಎಲ್ಲವನ್ನು ನೀವು ಮಕ್ಕಳ ಜೊತೆಗೆ ಮಾಡುತ್ತಾರೆ. ಏಕೆಂದರೆ ತಂದೆ ಸುಪ್ರೀಂ ಶಿಕ್ಷಕ ಆಗಿದ್ದಾರೆ. ಟೀಚರ್ನ ಕೆಲಸ ಮಕ್ಕಳನ್ನು ಖುಷಿಪಡಿಸುವುದು. ಒಳಾಂಗಣದ ಆಟವೂ ಇದೆಯಲ್ಲವೇ? ಇವತ್ತಿನ ಜಗತ್ತಿನಲ್ಲಿ ಆಟಗಳು ಬಹಳಷ್ಟು ಇದ್ದಾವೆ. ಭಿನ್ನ ಭಿನ್ನ ಪ್ರಕಾರದ ಆಟಗಳು ಇದ್ದಾವೆ. ಎಲ್ಲಕ್ಕಿಂತ ಹೆಸರುವಾಸಿಯಾದಂತಹ ಆಟ ಪಗಡೆಯ ಆಟ. ಇದನ್ನು ಮಹಾಭಾರತದಲ್ಲಿಯೂ ಸಹ ವರ್ಣನೆ ಮಾಡಿದ್ದಾರೆ. ಆ ಪಗಡೆಯ ಆಟಕ್ಕೆ ಜೂಜಿನ ರೂಪದಲ್ಲೂ ಆಟ ಆಡಿದ್ದಾರೆ. ಜೂಜಾಡುವಂಥವರನ್ನು ಹಿಡಿಯುತ್ತಾರೆ. ಸರ್ಕಾರದವರ ಹತ್ತಿರವೂ ಸಹ ಒಂದು ಜೂಜಿನ ಆಟ ಇರುತ್ತದೆ. ಹೇಗೆ ಕುದುರೆಯ ರೇಸ್ ಇರುತ್ತದೆ. ಆ ಕುದುರೆಯ ರೇಸಿನಲ್ಲಿ ಜೂಜನ್ನು ಕಟ್ಟಿದರೆ, ಹಣವನ್ನು ಕಟ್ಟಿದರೆ ಬಹಳಷ್ಟು ಜನ ದಿವಾಳಿಗಳು ಆಗುತ್ತಾರೆ. ಈಗ ಇದು ಸಹ ಭಕ್ತಿ ಮಾರ್ಗದಿಂದ ಉಲ್ಟಾ ಪದ್ಧತಿಯಾಗಿದೆ. ಹಣ ಕಟ್ಟಿ ಆಟ ಆಡುವುದು, ಅದನ್ನು ಜೂಜಾಟ ಎಂದು ಹೇಳುತ್ತಾರೆ. ಅದನ್ನು ಬಂದ್ ಮಾಡಲಾಗುತ್ತದೆ. ಸರ್ಕಾರವೂ ಸಹ ಅದನ್ನು ನಿಯಮಕ್ಕೆ ವಿರುದ್ಧ ಎಂದು ಹೇಳುತ್ತದೆ. ಹೊರಗಡೆ ಯಾರು ಆಡುತ್ತಾರೆ ಅದನ್ನು ಜೂಜಿನ ರೂಪದಲ್ಲಿ ತೆಗೆದುಕೊಳ್ಳುತ್ತಾರೆ. ಕ್ಲಬ್ಗಳಲ್ಲಿ ಆಟ ಆಡುವಂಥವರು ಅದನ್ನು ಜೂಜಿನ ರೂಪದಲ್ಲಿ ಹೇಳುವುದಿಲ್ಲ. ಇಂತಹ ಬಹಳಷ್ಟು ಕ್ಲಬ್ಗಳು ಇದ್ದಾವೆ. ಅಲ್ಲಿ ಸಾವಿರಾರು ಜನರು ಆಟ ಆಡುತ್ತಾರೆ. ನೇಪಾಳದಲ್ಲಿ ಈ ರೀತಿ ಜೂಜಾಡುವುದು 3 ದಿನ ಫಿಕ್ಸ್ ಮಾಡಿಕೊಳ್ಳುತ್ತಾರೆ. ಅದಕ್ಕಾಗಿ ಒಂದು ವಿಶೇಷ ಅನೌನ್ಸ್ಮೆಂಟ್ ಕೂಡ ಮಾಡುತ್ತಾರೆ. ಅಲ್ಲಿ ಆಟವೇ ಆಟ ಇರುತ್ತದೆ. ರಾಜಮನೆತನದವರು, ಪ್ರಜೆಗಳು ಎಲ್ಲರೂ ಸೇರಿ ಜೂಜಾಡುತ್ತಾರೆ. ಇದು ಎಲ್ಲಿಂದ ಬಂದಿದೆ? ಮಹಾಭಾರತದಿಂದ. ಆ ಕಥೆಯಲ್ಲಿ ತೋರಿಸಿದ್ದಾರೆ. ಜೂಜಾಡುವಾಗ ಪಣಕ್ಕೆ ಇಟ್ಟಿದ್ದಾರೆ. ಸ್ತ್ರೀಯನ್ನು ಸಹ ನಿಜವಾಗಲು ಸತ್ಯವಾಗಲು ಜೂಜಾಟದಲ್ಲಿ ಪಣಕ್ಕೆ ಇಟ್ಟಿದ್ದಾರೆ. ತಂದೆ ಅನುಭವದಿಂದ ತಿಳಿಸುತ್ತಾರೆ,
ಆ ಜೂಜಾಟದಲ್ಲಿ ಹೇಳುತ್ತಾರೆ, ನೀವೇನಾದರೂ ಗೆದ್ದರೆ ನಮ್ಮ ಸ್ತ್ರೀ ನಿಮ್ಮ ಹತ್ತಿರ, ಒಂದು ವೇಳೆ ನಾವು ಗೆದ್ದರೆ ನಿಮ್ಮ ಸ್ತ್ರೀ ನಮ್ಮ ಹತ್ತಿರ ಎಂದು ಹೇಳುತ್ತಾರೆ. ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಇದನ್ನು ಶಾಸ್ತ್ರ ಎಂದು ಹೇಳುತ್ತಾರೆ. ಶಾಸ್ತ್ರದಲ್ಲಿ ಅನೇಕ ಮಾತುಗಳು ಬರುತ್ತವೆ. ಮನುಷ್ಯರಿಗೆ ಇದು ಗೊತ್ತಿಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ. ಭಕ್ತಿ ಮಾರ್ಗದಲ್ಲಿ ಅದೆಲ್ಲ ಅಸತ್ಯ ಮಾರ್ಗವಿದೆ. ಅಲ್ಲಿ ಅಸತ್ಯವೇ ಅಸತ್ಯ ತುಂಬಿದೆ. ಕೆಲವರು ಪೂಜೆಯನ್ನೂ ಸಹ ಅಸತ್ಯವಾಗಿ ಮಾಡುತ್ತಾರೆ. ಸತ್ಯ ಒಬ್ಬ ತಂದೆಯಾಗಿದ್ದಾರೆ. ಆ ತಂದೆಯ ಬಗ್ಗೆ ಯಾವಾಗ ತಿಳಿದುಕೊಳ್ಳುತ್ತಾರೆ ಆಗ ಸತ್ಯವಾಗುತ್ತದೆ. ಇಲ್ಲವೆಂದರೆ ಅದು ಅಸತ್ಯ. ಅದನ್ನು ಅಂಧಶ್ರದ್ಧೆ, ಕುರುಡು ನಂಬಿಕೆ ಎಂದು ಹೇಳಲಾಗುತ್ತದೆ. ಈಗ ನಾವು ಮಕ್ಕಳೇ ಜ್ಞಾನವನ್ನು ಕೇಳುತ್ತಿದ್ದೇವೆ. ಸಾಧು ಸಂತರು ಎಂದೂ ಸಹ ಅದನ್ನು ಕುರುಡು ನಂಬಿಕೆ ಎಂದು ಹೇಳುವುದಿಲ್ಲ. ಅದಕ್ಕೆ ಗಾಯನವೂ ಇದೆ. ಕುರುಡನ ಮಕ್ಕಳು ಕುರುಡರು. ಭಕ್ತಿ ಮಾರ್ಗದಲ್ಲಿ ಅಂಧಶ್ರದ್ಧೆ ಇದೆ. ವ್ರತ ನೇಮ ಎಲ್ಲವೂ ಸಹ ಭಕ್ತಿ ಮಾರ್ಗದ ಮಾತುಗಳಾಗಿದೆ. ಕೆಲವರು 7 ದಿನ ನಿರ್ಜಲವಾಗಿ ವ್ರತಗಳನ್ನು ಮಾಡುತ್ತಾರೆ. ಊಟವನ್ನು ಮಾಡುವುದಿಲ್ಲ. ಇದನ್ನು ಹಠಯೋಗ ಎಂದು ಹೇಳಲಾಗುತ್ತದೆ. ಅದರಿಂದ ಯಾವ ಪ್ರಾಪ್ತಿಯೂ ಇಲ್ಲ. ಒಂದು ವೇಳೆ ಭಕ್ತಿ ಮಾರ್ಗದಲ್ಲಿ ಏನಾದರೂ ಪ್ರಾಪ್ತಿಯಾದರೆ ಅದು ಅಲ್ಪಕಾಲಕ್ಕೋಸ್ಕರ. ಇಲ್ಲಿ ನಾವು ಮಕ್ಕಳಿಗೆ ಎಲ್ಲವನ್ನೂ ತಿಳಿಸಿಕೊಡಲಾಗುತ್ತದೆ. ಭಕ್ತಿ ಮಾರ್ಗವನ್ನು ಪೆಟ್ಟು ತಿನ್ನುವ ಮಾರ್ಗ ಎಂದು ಹೇಳಲಾಗುತ್ತದೆ. ಜ್ಞಾನ ಮಾರ್ಗ ಸುಖದ ಮಾರ್ಗವಾಗಿದೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಸುಖದ ಆಸ್ತಿಯನ್ನು ತಂದೆಯಿಂದ ಪಡೆದುಕೊಳ್ಳುತ್ತೇವೆ. ಆದ್ದರಿಂದ ಭಕ್ತಿ ಮಾರ್ಗವನ್ನು ಒಂದು ನೆನಪು ಮಾಡುವ ದಾರಿ ಎಂದು ಹೇಳಲಾಗುತ್ತದೆ. ಒಬ್ಬನ ಪೂಜೆ ಅವ್ಯಭಿಚಾರಿ ಪೂಜೆಯಾಗಿದೆ. ಅದು ಬಹಳ ಒಳ್ಳೆಯದು. ಪೂಜೆಯೂ ಸಹ ಸತೋ ರಜೋ ತಮೋ ಆಗುತ್ತದೆಯಲ್ಲ. ಭಕ್ತಿಯಲ್ಲಿಯೂ ಸಹ ಸತೋ ರಜೋ ತಮೋಗುಣಿ ಭಕ್ತಿ ಇರುತ್ತದೆಯಲ್ಲವೇ. ಎಲ್ಲಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಸತೋಗುಣಿ ಭಕ್ತಿ ಎಂದರೆ ಶಿವತಂದೆಯ ಭಕ್ತಿ. ಶಿವತಂದೆಯೇ ಬಂದು ಸುಖಧಾಮಕ್ಕೆ ನಾವು ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ. ಆ ತಂದೆಯ ಬಗ್ಗೆ ಋಷಿಮುನಿಗಳು ಯಾರೂ ಸಹ ತಿಳಿದುಕೊಂಡಿಲ್ಲ. ಅಂಥವರನ್ನು ಅನಾಥರು ಎಂದು ಹೇಳಲಾಗುತ್ತದೆ. ರಚಯಿತ ತಂದೆ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ ಎಂದರೆ ಅನಾಥರಾಗಿದ್ದಾರಲ್ಲವೇ. ಇದನ್ನು ಅನಾಥರ ಜಗತ್ತು ಎಂದು ಹೇಳಲಾಗುತ್ತದೆ. ತಂದೆಯ ಬಗ್ಗೆ ಯಾರು ತಿಳಿದುಕೊಂಡಿಲ್ಲ ಅವರನ್ನು ಅನಾಥರು ಎಂದು ಹೇಳಲಾಗುತ್ತದೆ. ಪರಮಾತ್ಮನನ್ನು ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲಿಯೂ, ನಾಯಿ ಬೆಕ್ಕು ಎಲ್ಲದರಲ್ಲಿಯೂ ಪರಮಾತ್ಮ ಇದ್ದಾನೆ ಎಂದು ಹೇಳುತ್ತಾರೆ. ಎಷ್ಟೊಂದು ನಿಂದನೆಯಾಗಿದೆ. ಅದಕ್ಕೆ ಹೇಳಲಾಗುತ್ತದೆ, ಯಾವಾಗ ಧರ್ಮಗ್ಲಾನಿಯಾಗುತ್ತದೆ ಅಂದರೆ ಯದಾ ಯದಾ ಹಿ ಧರ್ಮಸ್ಯ. ಇದರ ಅರ್ಥವೇ ಗೊತ್ತಿಲ್ಲ. ಭಗವಾನುವಾಚ ಇದೆ. ನಾವು ಪರಮಾತ್ಮನಿಗೂ ಸಹ ಬಹಳಷ್ಟು ನಿಂದನೆಯನ್ನು ಮಾಡಿದ್ದೇವೆ. ಎಲ್ಲರಿಗಿಂತ ಜಾಸ್ತಿ ನಿಂದನೆ ಪರಮಾತ್ಮ ತಂದೆಗೇನೆ ಆಗಿದೆ. ಅವರೇ ಎಲ್ಲರಿಗಿಂತ ಜಾಸ್ತಿ ಮಕ್ಕಳ ಸೇವೆಯನ್ನು ಮಾಡುತ್ತಾರೆ. ತಂದೆ ಮಕ್ಕಳನ್ನು ಪಾವನರನ್ನಾಗಿ ಮಾಡುತ್ತಾರೆ. ಆ ತಂದೆಯನ್ನು ಕೂಗಿ ಕರೆಯುತ್ತಾ ಬಂದೆವು. ಆದರೂ ಸಹ ಪರಮಾತ್ಮನನ್ನು ಕಲ್ಲಲ್ಲಿ ಮುಳ್ಳಲ್ಲಿ ಇದ್ದಾರೆ ಎಂದು ಹೇಳಿದ್ದೇವೆ. ಇದಕ್ಕೇನೆ ಕಚ್ಚಾ ನಿಂದನೆ ಎಂದು ಹೇಳಲಾಗುತ್ತದೆ. ಪರಸ್ಪರರಿಗೆ ಗೂಬೆಯ ಮಕ್ಕಳು ಎಂದು ಹೇಳುತ್ತಾರೆ. ಅಥವಾ ನೀವು ಮಕ್ಕಳೇ ಹೇಳುತ್ತೀರಿ, ನಿಮ್ಮ ಬುದ್ಧಿ ಕಲ್ಲು ಮುಳ್ಳಿನ ರೀತಿಯಾಗಿದೆ ಎಂದು. ನೀವು ಎಷ್ಟೇ ಶ್ರೀಮಂತರಿರಬಹುದು, ಆದರೆ ಏನೆಲ್ಲ ತಿಳಿದುಕೊಂಡಿದ್ದೀರಿ ಅದೆಲ್ಲವೂ ಅಲ್ಪಕಾಲಕ್ಕೋಸ್ಕರ ಆಗಿದೆ. ಇದೆಲ್ಲವೂ ಸಹ ಸಮಾಪ್ತಿಯಾಗುತ್ತದೆ. ನಾವು ಮಕ್ಕಳಿಗೆ ಬೇಹದ್ದಿನ ತಂದೆಯ ಮೂಲಕ ರಾಜ್ಯ ಭಾಗ್ಯ ಸಿಕ್ಕಿತ್ತು, ಮತ್ತೆ ಅವಶ್ಯವಾಗಿ ಸಿಗುತ್ತದೆ. ನಾವು ಜ್ಞಾನವನ್ನು ಬೇರೆ ಹಾಗೂ ಭಕ್ತಿಯನ್ನು ಬೇರೆ ಎಂದು ತಿಳಿದುಕೊಂಡಿದ್ದೇವೆ. ರಾಮರಾಜ್ಯ ಹಾಗೂ ರಾವಣನ ರಾಜ್ಯ ಹೇಗೆ ನಡೆಯುತ್ತದೆ ಇದೂ ಸಹ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಿ.
ಆದ್ದರಿಂದ ಕರಪತ್ರಗಳನ್ನು ಪ್ರಿಂಟ್ ಮಾಡಿಸಬೇಕು. ಏಕೆಂದರೆ ಮನುಷ್ಯರಿಗೆ ಸತ್ಯ ಜ್ಞಾನವನ್ನು ತಿಳಿಸಬೇಕಲ್ಲವೇ? ನಿಮ್ಮ ಹತ್ತಿರ ಏನೆಲ್ಲ ಜ್ಞಾನ ಇದೆ ಅದು ಸತ್ಯ, ಬಾಕಿ ಎಲ್ಲ ಅಸತ್ಯ. ಸತ್ಯ ಹಾಗೂ ಅಸತ್ಯ ಸಂಪೂರ್ಣ ಬೇರೆಯೇ ಇದೆ. ಆದ್ದರಿಂದ ಆ ಪತ್ರಗಳಲ್ಲಿ ಈ ವಿಷಯಗಳನ್ನು, ಸತ್ಯ ಅಸತ್ಯದ ವಿಷಯಗಳನ್ನು ಪ್ರಿಂಟ್ ಮಾಡಿಸಬೇಕು. ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ರೆಡಿ ಮಾಡಿರಿ. ಅದರಿಂದ ಸಂಪೂರ್ಣ ಸೇವೆ ಮಾಡಬಹುದು. ಸರ್ವಿಸ್ ಬಹಳನೇ ಇದೆ. ಈ ಬ್ಯಾಡ್ಜ್ ಎಷ್ಟು ಚೆನ್ನಾಗಿ ಇದೆ. ಎಲ್ಲಕ್ಕಿಂತ ದೊಡ್ಡ ಶಾಸ್ತ್ರವೆಂದರೆ ಈ ಬ್ಯಾಡ್ಜ್ ಆಗಿದೆ. ಈಗ ಇದು ಜ್ಞಾನದ ಮಾತಾಗಿದೆ. ಇದರಿಂದ ನೀವು ಜ್ಞಾನವನ್ನು ತಿಳಿದುಕೊಳ್ಳಬಹುದು. ನೆನಪಿನ ಯಾತ್ರೆಯೇ ಬೇರೆಯಾಗಿದೆ. ನೆನಪಿಗೆ ಅಜಪಾಜಪ್ ನಿರಂತರ ಎಂದು ಹೇಳಲಾಗುತ್ತದೆ. ಜಪ ಮಾಡುವುದಲ್ಲ, ನಿರಂತರ ನೆನಪು ಮಾಡುವುದು. ಆಂತರ್ಯದಲ್ಲಿ ಶಿವ ಶಿವ ಎಂದು ಹೇಳುವುದಲ್ಲ, ಕೇವಲ ತಂದೆಯನ್ನು ನೆನಪು ಮಾಡುವುದಾಗಿದೆ. ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ. ಶಿವ ತಂದೆ ನಾವು ಆತ್ಮರುಗಳ ತಂದೆಯಾಗಿದ್ದಾರೆ. ನಾವು ಆತ್ಮರುಗಳು ಆ ತಂದೆಯ ಸಂತಾನರಾಗಿದ್ದೇವೆ. ಆ ತಂದೆಯೇ ನಾವು ಮಕ್ಕಳ ಸಮ್ಮುಖದಲ್ಲಿ ಬಂದು ಹೇಳುತ್ತಿದ್ದಾರೆ, ನಾನು ಪತಿತ ಪಾವನ ಆಗಿದ್ದೇನೆ. ನಾನು ಕಲ್ಪಕಲ್ಪಕ್ಕೂ ನೀವು ಮಕ್ಕಳನ್ನು ಪಾವನ ಮಾಡುವುದಕ್ಕೆ ಬರುತ್ತೇನೆ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಆಗ ನೀವು ಪಾವನರಾಗುತ್ತೀರಿ. ನನ್ನ ಪಾತ್ರವೇ ಪತಿತರನ್ನು ಪಾವನ ಮಾಡುವುದಾಗಿದೆ. ಇದು ಬುದ್ಧಿಯ ಯೋಗ ಅಥವಾ ಸತ್ಯ ತಂದೆಯ ಜೊತೆಗಿನ ಸಂಘ ಆಗಿದೆ. ಸಂಘದಿಂದ ಬಣ್ಣ ಬರುತ್ತದೆಯಲ್ಲವೇ? ಸತ್ಯದ ಸಂಘ ಮೇಲಕ್ಕೆತ್ತಿದರೆ ಕುಸಂಗ ಕೆಳಗೆ ಬೀಳಿಸುತ್ತದೆ ಎನ್ನುವ ಮಾತಿದೆ. ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸುವುದರಿಂದ ನಾವು ಪಾರಾಗುತ್ತೇವೆ. ನಂತರ ಪರಮಧಾಮಕ್ಕೆ ಹೋಗಿ ಕೆಳಗೆ ಇಳಿಯಲು ಪ್ರಾರಂಭ ಮಾಡುತ್ತೇವೆ. ಆದ್ದರಿಂದ ಸತ್ಯದ ಸಂಘ ಮೇಲಕ್ಕೆತ್ತುತ್ತದೆ ಎಂದು ಹೇಳಲಾಗುತ್ತದೆ. ಇದರ ಅರ್ಥ ಭಕ್ತಿ ಮಾರ್ಗದವರಿಗೆ ಗೊತ್ತಿಲ್ಲ, ನೀವು ಮಕ್ಕಳಿಗೆ ಗೊತ್ತಿದೆ. ನಾವು ಆತ್ಮಗಳು ಪತಿತರಾಗಿದ್ದೇವೆ. ಪಾವನ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸುವುದರಿಂದ ನಾವು ಪಾವನರಾಗುತ್ತೇವೆ. ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಯಾವಾಗ ಆತ್ಮ ಪವಿತ್ರವಾಗುತ್ತದೆ ಆಗ ಶರೀರವೂ ಸಹ ಪವಿತ್ರವಾಗಿರುವುದೇ ಸಿಗುತ್ತದೆ. ಚೊಕ್ಕ ಚಿನ್ನ ಆಗಬೇಕು. ಇದು ನೆನಪಿನ ಯಾತ್ರೆಯಾಗಿದೆ. ಯೋಗ ಅಗ್ನಿಯಾಗಿದೆ. ಇದರಿಂದಲೇ ವಿಕರ್ಮ ಭಸ್ಮವಾಗುತ್ತದೆ. ನಮ್ಮ ಕಲ್ಮಶಗಳು ಹೊರಟು ಹೋಗುತ್ತದೆ. ನಾವು ಮಕ್ಕಳಿಗೆ ಗೊತ್ತಿದೆ, ಸತ್ಯಯುಗ ಹೊಸ ಜಗತ್ತಿನಲ್ಲಿ ನಾವು ಪವಿತ್ರರು, ಸಂಪೂರ್ಣ ನಿರ್ವಿಕಾರಿಗಳು ಆಗಿದ್ದವರು. 16 ಕಲಾ ಸಂಪೂರ್ಣರು ಆಗಿದ್ದೆವು. ಈಗ ಯಾವ ಕಲೆಯೂ ಇಲ್ಲ. ಇದಕ್ಕೆ ಹೇಳಲಾಗುತ್ತದೆ ರಾಹುವಿನ ಗ್ರಹಣ ಎಂದು. ಇಡೀ ಜಗತ್ತಿಗೇನೆ, ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ರಾಹುವಿನ ಗ್ರಹಣ ಹಿಡಿದಿದೆ. ತತ್ವಗಳೂ ಸಹ ಕಪ್ಪಾಗಿದ್ದವೆ. ಯಾವುದನ್ನೆಲ್ಲ ಈ ಕಣ್ಣಿನಿಂದ ನೀವು ನೋಡುತ್ತಿದ್ದೀರಿ ಅದು ಎಲ್ಲವೂ ಕಪ್ಪಾಗಿದೆ. ಲಕ್ಷ್ಮೀನಾರಾಯಣ, ರಾಮ, ಸೀತೆ, ಯಾರೆಲ್ಲ ಆತ್ಮರುಗಳು ಇದ್ದಾರೆ ಆ ಎಲ್ಲ ಆತ್ಮಗಳು ಈ ಸಮಯದಲ್ಲಿ ಕಪ್ಪಾಗಿದ್ದಾರೆ. ಯಥಾ ರಾಜಾರಾಣಿ ತಥಾ ಪ್ರಜಾ, ಎಲ್ಲರೂ ಕಪ್ಪಾಗಿದ್ದಾರೆ. ಶ್ಯಾಮ ಸುಂದರದ ಅರ್ಥ ಯಾರಿಗೂ ಗೊತ್ತಿಲ್ಲ. ಮನುಷ್ಯರು ಎಷ್ಟೊಂದು ಹೆಸರುಗಳನ್ನು ಕೊಟ್ಟಿದ್ದಾರೆ. ಈಗ ತಂದೆ ಬಂದು ಅವುಗಳ ಅರ್ಥವನ್ನು ತಿಳಿಸುತ್ತಿದ್ದಾರೆ. ನೀವೇ ಮೊದಲು ಆತ್ಮರುಗಳು ಸುಂದರ ಆಗಿದ್ದಂಥವರು ಪಾತ್ರ ಮಾಡುತ್ತಾ ಕಪ್ಪಾಗಿದ್ದೀರಿ, ಶ್ಯಾಮ ಆಗಿದ್ದೀರಿ. ಮತ್ತೆ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ನೀವು ಸುಂದರ ಆಗುತ್ತೀರಿ. ಮತ್ತೆ ಈ ರೀತಿ ಸುಂದರ ಆಗಬೇಕು. ಶ್ಯಾಮೆಯಿಂದ ಸುಂದರ, ಸುಂದರರಿಂದ ಶ್ಯಾಮ ಆಗುತ್ತೀರಿ. ಅದರ ಅರ್ಥವನ್ನು ತಂದೆ ನಾವು ಆತ್ಮರುಗಳಿಗೆ ತಿಳಿಸುತ್ತಿದ್ದಾರೆ. ನಾವು ಆತ್ಮರುಗಳು
ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ನಾನು ಆತ್ಮ ಬಿಂದುವಾಗಿದ್ದೇನೆ ಎನ್ನುವುದು ಬುದ್ಧಿಯಲ್ಲಿ ಬಂದಿದೆ. ಇದಕ್ಕೇನೆ ಆತ್ಮಾನುಭೂತಿ ಎಂದು ಹೇಳಲಾಗುತ್ತದೆ. ನಿಮ್ಮೊಳಗೆ ನಿಮ್ಮನ್ನು ನೀವು ನೋಡುವುದು ಅಥವಾ ತಿಳಿದುಕೊಳ್ಳುವ ಮಾತಾಗಿದೆ. ಆತ್ಮನಿಗೇನೆ ತಿಳಿಸಿಕೊಡಬೇಕು, ನಾನು ಆತ್ಮ ಆಗಿದ್ದೇನೆ, ನನ್ನದು ಇದು ಶರೀರ, ನಾನು ಇಲ್ಲಿ ಶರೀರದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಾಟಕದ ಪ್ಲಾನಿನ ಅನುಸಾರವಾಗಿ ಮೊಟ್ಟ ಮೊದಲು ನಾವು ಆತ್ಮರುಗಳೇ ಜಗತ್ತಿಗೆ ಬರುತ್ತೇವೆ. ಎಲ್ಲ ಆತ್ಮರುಗಳು ಪಾತ್ರ ಮಾಡಲು ಬರುತ್ತಾರೆ. ಕೆಲವರಲ್ಲಿ ಎಷ್ಟೊಂದು ಪಾತ್ರ ಇರುತ್ತದೆ, ಇನ್ನು ಕೆಲವರಲ್ಲಿ ಎಷ್ಟು ಪಾತ್ರ ಇರುತ್ತದೆ. ಇದು ಬಹಳ ದೊಡ್ಡ ಬೇಹದ್ದಿನ ನಾಟಕವಾಗಿದೆ. ಇದರಲ್ಲಿ ನಂಬರ್ ವಾರಾಗಿ ಹೇಗೆ ಬರುತ್ತೇವೆ, ಹೇಗೆ ಪಾತ್ರವನ್ನು ಅಭಿನಯಿಸುತ್ತೇವೆ, ಇದೂ ಸಹ ನಾವು ಮಕ್ಕಳಿಗೆ ಗೊತ್ತಿದೆ. ಮೊಟ್ಟ ಮೊದಲು ದೇವಿ ದೇವತಾ ಮನೆತನದವರು ಬರುತ್ತಾರೆ. ಈ ಜ್ಞಾನ ಈಗ ನೀವು ಮಕ್ಕಳಿಗೆ ಇದೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಮಕ್ಕಳು ಇದ್ದೀರಿ. ನಂತರ ಸತ್ಯಯುಗದಲ್ಲಿ ಇದು ಯಾವುದೂ ನಿಮಗೆ ನೆನಪಿಗೆ ಇರುವುದಿಲ್ಲ. ತಂದೆ ಸ್ವಯಂ ಹೇಳುತ್ತಾರೆ, ಈ ಜ್ಞಾನವು ಪ್ರಾಯಲೋಪವಾಗುತ್ತದೆ. ದೇವಿ ದೇವತಾ ಧರ್ಮದ ಸ್ಥಾಪನೆ ಹೇಗೆ ಆಯಿತು ಎನ್ನುವುದು ಯಾರಿಗೂ ಗೊತ್ತಿರುವುದಿಲ್ಲ. ಚಿತ್ರವೂ ಇದೆ. ಯಾವಾಗ ಹೇಗೆ ಸ್ಥಾಪನೆಯಾಗುತ್ತದೆ ಯಾರಿಗೂ ಗೊತ್ತಿಲ್ಲ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ. ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕು. ಈ ರೀತಿ ಅನ್ಯರಿಗೆ ಜ್ಞಾನ ತಿಳಿಸಿದಾಗ ಬಹಳಷ್ಟು ಜನ ಬರುತ್ತಾರೆ. ಆಗ ಅವಶ್ಯವಾಗಿ ಮಕ್ಕಳಿಗಾಗಿ ಮನೆಯನ್ನು ಸಹ ದೊಡ್ಡ ಮನೆ ಮಾಡಬೇಕಾಗುತ್ತದೆ. ಸ್ಪೀಕರ್ಗಳನ್ನು ಹಾಕಿ ಜ್ಞಾನವನ್ನು ಹೇಳಬೇಕಾಗುತ್ತದೆ. ಅವಶ್ಯವಾಗಿ ಯಾವುದಾದರೂ ಯುಕ್ತಿಯನ್ನು ಹುಡುಕಬೇಕು. ಬಹಳ ದೊಡ್ಡ ಹಾಲಿನ ಅವಶ್ಯಕತೆಯೂ ಇರುವುದಿಲ್ಲ. ಸ್ಪೀಕರ್ಗಳನ್ನು ಇಟ್ಟಾಗ ಬಹಳ ದೂರದ ತನಕ ಧ್ವನಿ ಕೇಳಿಸುತ್ತದೆ. ಇದರಲ್ಲಿ ಕಿರಿಚಿಕೊಳ್ಳುವ ಮಾತು ಇರುವುದಿಲ್ಲ. ಹೇಗೆ ಕಲ್ಪದ ಮೊದಲು ಪಾತ್ರ ಇತ್ತೋ ಅದೇ ರೀತಿ ಪಾತ್ರವನ್ನು ಮಾಡುತ್ತೀರಿ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತದೆ. ಮಕ್ಕಳಿಗಾಗಿ ಅನೇಕ ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತದೆ. ತಂದೆ ತಿಳಿಸುತ್ತಿದ್ದಾರೆ, ಮದುವೆಗಾಗಿ ಯಾವ ಹಾಲ್ಗಳನ್ನು ಕಟ್ಟಿಸಿದ್ದಾರೆ ಅಲ್ಲಿ ಹೋಗಿಯೂ ನೀವು ಜ್ಞಾನವನ್ನು ತಿಳಿಸಬಹುದು. ಇಲ್ಲಿ ಮದುವೆಗಾಗಿ ಧರ್ಮಶಾಲೆಯನ್ನು ಕಟ್ಟಿಸಿದ್ದಾರೆ. ಕೆಲವರು ತಮ್ಮ ಕುಲದವರು ಇರುತ್ತಾರೆ. ಅಂಥವರು ತಕ್ಷಣ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಯಾರು ನಮ್ಮ ಕುಲದವರು ಅಲ್ಲ, ಅವರಿಗೆ ನೀವು ಏನು ಹೇಳಿದರೂ ಅವರು ತಿಳಿದುಕೊಳ್ಳುವುದಿಲ್ಲ. ಇನ್ನು ವಿಘ್ನಗಳನ್ನು ಹಾಕುತ್ತಾರೆ. ಯಾರು ಈ ಕುಲದವರು ಆಗಿರುತ್ತಾರೆ ಅವರು ಹೌದು ಇದು ಸತ್ಯ ಎಂದು ಒಪ್ಪಿಕೊಳ್ಳುತ್ತಾರೆ. ನಾವು ಏನು ಮಾಡುತ್ತೇವೆ? ಅವರ ಹತ್ಯೆ ಮಾಡಿಸುವುದಕ್ಕೋಸ್ಕರ, ಅಂದರೆ ಅಪವಿತ್ರರನ್ನಾಗಿ ಮಾಡುವುದಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಯಾರು ಈ ಧರ್ಮದವರು ಅಲ್ಲ ಅವರು ನಿಮ್ಮ ಜೊತೆಗೆ ಜಗಳ ಆಡುತ್ತಾರೆ. ಈ ಪದ್ಧತಿ ಬಂದಿದೆಯಲ್ಲವೇ? ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು ಎನ್ನುವುದು ಅವರಿಗೆ ಗೊತ್ತಿಲ್ಲ. ಈಗ ಅಪವಿತ್ರ ಪ್ರವೃತ್ತಿ ಮಾರ್ಗ ಇದೆ. ಈಗ ತಂದೆ ಮತ್ತೆ ಬಂದು ನಾವು ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡುತ್ತಿದ್ದಾರೆ. ನಿಮಿತ್ತ ಆಗಿರುವಂಥವರ ಜೊತೆಗೂ ಸಹ ಜಗಳ ಆಗುತ್ತದೆ. ಕೆಲವರು ಹೇಳುತ್ತಾರೆ ಇದನ್ನು ಕೊಡುತ್ತೇವೆ ಎಂದು, ಇನ್ನು ಕೆಲವರು ಕೊಡುವುದಿಲ್ಲ ಎಂದು ಹೇಳುತ್ತಾರೆ. ಈ ರೀತಿ ಟ್ರಸ್ಟಿಗಳ ಮಧ್ಯದಲ್ಲಿಯೇ ಜಗಳ ಆಗುತ್ತದೆ. ನಿಮ್ಮ ಉದ್ಯೋಗವೇ ಜಗಳದ ಮಾತಾಗಿದೆ. ಏಕೆಂದರೆ ನೀವು ಪವಿತ್ರತೆಗೆ ಒತ್ತು ಕೊಡುತ್ತೀರಿ. ಆ ಪವಿತ್ರತೆಯ ವಿಷಯದಲ್ಲಿಯೇ ಎಷ್ಟೊಂದು ವಿಘ್ನಗಳು ಬರುತ್ತವೆ. ಆಗಂಕ ಗುರುಗಳು ಇದ್ದರು, ಅವರಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ. ಪೋಪ್ಗಳಿಗೂ ಸಹ ಎಷ್ಟೊಂದು ಗೌರವ ಕೊಡುತ್ತಾರೆ. ನೀವು ಮಕ್ಕಳಿಗೆ ಗೊತ್ತಿದೆ ಪೋಪ್ಗಳು ಏನು ಮಾಡುತ್ತಾರೆ ಎಂದು? ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಬಹಳಷ್ಟು ಮದುವೆಗಳನ್ನು ಮಾಡಿಸುತ್ತಾರೆ. ಪೋಪ್ಗಳು ಸಹ ಕಂಕಣವನ್ನು, ಮದುವೆಯ ಕಂಕಣವನ್ನು ಕಟ್ಟಿಸುತ್ತಾರೆ.
ಅವರಿಂದ ಕಂಕಣವನ್ನು ಕಟ್ಟಿಸಿಕೊಳ್ಳುವುದು ಮರ್ಯಾದೆ, ನಮ್ಮ ಗೌರವ ಎಂದು ಜನರು ತಿಳಿದುಕೊಳ್ಳುತ್ತಾರೆ. ಆದರೆ ನೀವು ಮಕ್ಕಳು ಹೇಳುತ್ತೀರಿ ಇದು ಕೊಲೆ ಸುಲಿಗೆಯ ಆಟ ಆಗಿದೆ ಎಂದು ನೀವು ಮಕ್ಕಳು ಹೇಳುತ್ತೀರಿ. ಮಹಾತ್ಮರುಗಳನ್ನು ಸಹ ಮದುವೆಗೆ ಆಮಂತ್ರಣ ಕೊಡುತ್ತಾರೆ. ಇವತ್ತಿನ ಜಗತ್ತಿನಲ್ಲಿ ನಿಶ್ಚಿತಾರ್ಥವೂ ಸಹ ಮಾಡಿಸುತ್ತಾರೆ. ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ. ತಂದೆ ಈ ಆಜ್ಞೆಯನ್ನು ಕೊಡುತ್ತಾರೆ. ಈ ಆಜ್ಞೆಯಂತೆ ನಡೆಯುವುದು ಅಂದರೆ ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ಜಯ ಸಾಧಿಸುವುದು ಚಿಕ್ಕಮ್ಮನ ಮನೆಯಷ್ಟು ಸುಲಭವಲ್ಲ. ಕಾಮ ವಿಕಾರವನ್ನು ಬಂದ್ ಮಾಡಬೇಕು ಎಂದು ತಂದೆ ತಿಳಿಸುತ್ತಾರೆ. ಬಹಳ ಯುಕ್ತಿಯಿಂದ ತಿಳಿಸಿಕೊಡಬೇಕು. ಮುಂದೆ ಹೋದಂತೆ ನಿಧಾನವಾಗಿ ತಿಳಿದುಕೊಳ್ಳುತ್ತಾರೆ. ಆದಿ ಸನಾತನ ಹಿಂದೂ ಧರ್ಮದವರು ಯಾರಿದ್ದಾರೆ ಅವರನ್ನು ಕರೆಯಿರಿ, ಅವರು ತಕ್ಷಣ ತಿಳಿದುಕೊಳ್ಳುತ್ತಾರೆ. ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿತ್ತು, ಇಂದು ಅಲ್ಲ. ಹೇಗೆ ಈಗ ನಾವು ತಂದೆಯ ಮೂಲಕ ತಿಳಿದುಕೊಂಡಿದ್ದೇವೆ, ಅದೇ ರೀತಿ ಅನ್ಯರೂ ಸಹ ತಿಳಿದುಕೊಂಡಾಗ ವೃದ್ಧಿ ಆಗುತ್ತದೆ. ಇದು ನೀವು ಮಕ್ಕಳಿಗೆ ಪಕ್ಕಾ ನಿಶ್ಚಯ ಆಗಬೇಕು. ಈಗ ಸಸಿ ನೆಡಲಾಗುತ್ತಿದೆ. ಜ್ಞಾನದ ಸಸಿಯನ್ನು ನೆಡುತ್ತಾ ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಆಗುತ್ತೀರಿ. ಅದು ಸಹ ನಾಟಕದ ಅನುಸಾರವಾಗಿ. ನಾವು ತಂದೆಯ ಶ್ರೀಮತದನುಸಾರವಾಗಿ ದೇವತೆಗಳಾಗುತ್ತೇವೆ. ಹೊಸ ಜಗತ್ತಿನಲ್ಲಿ ಬರುವವರಾಗುತ್ತೇವೆ. ಮೊದಲು ನಿಮಗೂ ಏನಾದರೂ ಗೊತ್ತಿತ್ತೇನೋ? ತಂದೆ ಸಂಗಮ ಯುಗದಲ್ಲಿ ಬಂದು ನಮ್ಮನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡುತ್ತಾರೆ ಎನ್ನುವುದು ಗೊತ್ತಿತ್ತೇನೋ? ಸ್ವಲ್ಪವೂ ಗೊತ್ತಿರಲಿಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ. ಸತ್ಯ ಪುರುಷೋತ್ತಮ ಸಂಗಮ ಯುಗ ಎಂದು ಇದಕ್ಕೇನೆ ಹೇಳಲಾಗುತ್ತದೆ. ಇಲ್ಲಿ ನಾವು ಪುರುಷೋತ್ತಮರಾಗುತ್ತೇವೆ. ಈಗ ಎಷ್ಟು ಪುರುಷಾರ್ಥ ಮಾಡುತ್ತೇವೆ ಅಷ್ಟು ಶ್ರೇಷ್ಠರಾಗುತ್ತೇವೆ. ಪ್ರತಿಯೊಬ್ಬರು ನಿಮ್ಮ ಮನಸ್ಸಿಗೆ ನೀವು ಕೇಳಿಕೊಳ್ಳಿರಿ. ಶಾಲೆಯಲ್ಲಿ ಯಾವಾಗ ಸಬ್ಜೆಕ್ಟ್ಸ್ಗಳು ಇರುತ್ತವೆ ಅದರಲ್ಲಿ ಕೆಲವರು ಕಚ್ಚಾ ಇರುತ್ತಾರೆ. ಆ ಕಚ್ಚಾ ಇದ್ದಂಥ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಈ ವಿಷಯದಲ್ಲಿ ನಾನು ಫೇಲ್ ಆಗುತ್ತೇನೆ ಎಂದು. ಇದೂ ಸಹ ಶಾಲೆಯಾಗಿದೆ. ಗೀತಪಾಠ ಶಾಲೆ ಪ್ರಸಿದ್ಧಿ ಇದೆ. ಅಂಥವರ ಹೆಸರನ್ನು ಗಾಯನ ಮಾಡಲಾಗುತ್ತದೆ ಏನು? ಸತ್ಯ ಗೀತೆ ಅಸತ್ಯ ಗೀತೆ ಎಂದು ನೀವು ಬರೆದು ಹಾಕಿರಿ. ಈ ಮಾತನ್ನು ಕೇಳಿದಾಗ ಕೆಲವರು ಸಿಟ್ಟಾಗುತ್ತಾರೆ, ಕೆಲವರು ಕಿರಿಕಿರಿ ಮಾಡುತ್ತಾರೆ. ಇದರಲ್ಲಿ ಭಯ ಪಡುವ ಮಾತಿಲ್ಲ. ಮೊದಲು ಎಷ್ಟೊಂದು ವಿಘ್ನಗಳು ಬರುತ್ತಿತ್ತು, ಬೆಂಕಿಯನ್ನೂ ಸಹ ಹಚ್ಚುತ್ತಿದ್ದರು. ಇವತ್ತಿನ ಜಗತ್ತಿನಲ್ಲಿ ಎಲ್ಲವೂ ನಡೆಯುತ್ತಿದೆ. ಇದು ಒಂದು ಫ್ಯಾಷನ್ ಆಗಿದೆ. ಬಸ್ಗಳನ್ನು ಸುಟ್ಟು ಹಾಕುವುದು, ಅಲ್ಲಲ್ಲಿ ಬೆಂಕಿ ಹಚ್ಚುವುದು ಇದೊಂದು ಫ್ಯಾಷನ್ ಆಗಿದೆ. ಇದೆಲ್ಲವನ್ನು ಎಲ್ಲಿಂದ ಕಲಿತಿದ್ದಾರೆ? ಬಾಪುವಿನಿಂದ. ಯಾರು ಯಾವುದನ್ನು ಕಲಿಸಿದ್ದಾರೆ ಅದನ್ನೇ ಕಲಿತಿದ್ದಾರೆ. ಮೊದಲಿಗಿಂತಲೂ ಜಾಸ್ತಿ ಮಾಡುತ್ತಾರೆ. ಎಲ್ಲರೂ ಪಿಕೆಟಿಂಗ್ಗಳನ್ನು ಸಹ ಮಾಡುತ್ತಾರೆ. ಸರ್ಕಾರಕ್ಕೂ ಸಹ ನಷ್ಟವಾಗುತ್ತದೆ. ಅದಕ್ಕೆ ಪ್ರತಿ ವರ್ಷ ಟ್ಯಾಕ್ಸ್ಗಳನ್ನು ಸಹ ಜಾಸ್ತಿ ಮಾಡುತ್ತಾರೆ. ಒಂದು ದಿನ ಬ್ಯಾಂಕಿನ ಖಾತೆಯನ್ನು ಸಹ ತೆರೆಸುತ್ತಾರೆ. ದವಸ ಧಾನ್ಯಗಳಿಗಾಗಿ ಎಲ್ಲವನ್ನೂ ಹುಡುಕುತ್ತಾರೆ. ಎಲ್ಲಿಯೂ ಕಡಿಮೆ ಇಲ್ಲ ತಾನೆ ಎಂದು ಹುಡುಕುತ್ತಾರೆ. ಈ ಎಲ್ಲ ಮಾತುಗಳಿಂದ ನೀವು ಮಕ್ಕಳು ಮುಕ್ತರಾಗಿದ್ದೀರಿ. ನಿಮಗೋಸ್ಕರ ಮುಖ್ಯವಾಗಿ ನೆನಪಿನ ಯಾತ್ರೆಯಾಗಿದೆ. ತಂದೆ ಹೇಳುತ್ತಾರೆ, ನನಗೆ ಈ ಯಾವ ಮಾತುಗಳೊಂದಿಗೂ ಸಂಬಂಧ ಇಲ್ಲ. ನಾನು ಕೇವಲ ದಾರಿ ತೋರಿಸುವಂತಹ ಕೆಲಸ ಮಾಡುತ್ತೇನೆ. ನಿಮ್ಮನ್ನು ದುಃಖದಿಂದ ದೂರ ಮಾಡಿ ಕರೆದುಕೊಂಡು ಹೋಗುತ್ತೇನೆ. ಸಮಯದಲ್ಲಿ ನಿಮ್ಮ ಎಲ್ಲ ಕರ್ಮದ ಲೆಕ್ಕಾಚಾರ ಚುಕ್ತ ಆಗುತ್ತದೆ. ಅದಕ್ಕೆ ಭಯಪಡಬಾರದು. ಕಾಯಿಲೆಯಲ್ಲಿಯೂ ಸಹ ಮನುಷ್ಯರಿಗೆ ಭಗವಂತನ ನೆನಪನ್ನು ಮಾಡಿಸುತ್ತಾರೆ. ನೀವು ಹಾಸ್ಪಿಟಲ್ಗೆ ಹೋಗಿ ಜ್ಞಾನವನ್ನು ಕೊಡಿರಿ. ಇದರಿಂದ 21 ಜನ್ಮಗಳಿಗೋಸ್ಕರ ಮತ್ತೆ ಎಂದು ರೋಗಿಗಳು ಆಗುವುದಿಲ್ಲ. ದುಃಖದಲ್ಲಿ ಎಲ್ಲರೂ ಭಗವಂತನನ್ನು ನೆನಪು ಮಾಡುತ್ತಾರೆ ಅಲ್ಲವೇ? ಈಗ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುತ್ತದೆ. ಕೇವಲ ಈ ಜನ್ಮದ ಮಾತಲ್ಲ,
ಭವಿಷ್ಯದ 21 ಜನ್ಮಗಳಿಗೋಸ್ಕರ ತಂದೆ ಗ್ಯಾರಂಟಿ ಕೊಡುತ್ತಾರೆ. ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಆಯುಷ್ಯು ವೃದ್ಧಿಯಾಗುತ್ತದೆ. ಭಾರತದ ಆಯುಷ್ಯು ದೀರ್ಘವಾಗಿತ್ತು, ನಿರೋಗಿಗಳು ಆಗಿದ್ದೆವು. ಈಗ ತಂದೆ ನಾವು ಮಕ್ಕಳಿಗೆ ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ಶ್ರೀಮತ ಕೊಡುತ್ತಾರೆ. ಪುರುಷೋತ್ತಮ ಎನ್ನುವ ಶಬ್ದವನ್ನು ಮರೆಯಬಾರದು. ಕಲ್ಪಕಲ್ಪಕ್ಕೂ ನೀವೇ ಪುರುಷೋತ್ತಮರಾಗುತ್ತೀರಿ. ಈ ರೀತಿ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ. ಈ ರೀತಿ ನೀವು ಬಹಳ ಸೇವೆ ಮಾಡಲು ಸಾಧ್ಯವಿದೆ. ಕೆಲವರು ಸಮಯವನ್ನು ತೆಗೆದು ಸೇವೆ ಮಾಡುತ್ತಾರೆ. ನೌಕರಿಯನ್ನು ಮಾಡುವಂಥವರು ಸಹ ಬಹಳ ಸೇವೆ ಮಾಡಬಹುದು. ಕಾಯಿಲೆಯಲ್ಲಿ ಇರುವಂಥವರಿಗೂ ಸಹ ಹೇಳಿರಿ, ನಮಗೆ ದೊಡ್ಡ ಡಾಕ್ಟರ್ ಇದ್ದಾರೆ, ಅವರು ಅವಿನಾಶಿ ಬೇಹದ್ದಿನ ಸರ್ಜನ್ ಆಗಿದ್ದಾರೆ. ಆ ಬೇಹದ್ದಿನ ಸರ್ಜನ್ನಿಂದ ನಾವು 21 ಜನ್ಮಗಳಿಗೋಸ್ಕರ ನಿರೋಗಿಗಳಾಗುತ್ತೇವೆ ಎಂದು ಹೇಳಿರಿ. ಹೆಲ್ತ್ ಮಿನಿಸ್ಟರಿಗೂ ಸಹ ಈ ಜ್ಞಾನವನ್ನು ತಿಳಿಸಿರಿ. ನೀವು ಆರೋಗ್ಯಕ್ಕೋಸ್ಕರ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತೀರಿ. ಸತ್ಯಯುಗದಲ್ಲಿ ನೀವು ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ. ಅಲ್ಲಿ ಸುಖ, ಶಾಂತಿ, ಪವಿತ್ರತೆ ಇತ್ತು. ಇಡೀ ಜಗತ್ತಿನಲ್ಲಿ ನೀವೇ ಎಲ್ಲರ ಕಲ್ಯಾಣವನ್ನು ಮಾಡುವಂಥವರು. ನೀವು ಪಂಡಗಳಾಗಿದ್ದೀರಿ, ಪಾಂಡವ ಸಂಪ್ರದಾಯದವರಾಗಿದ್ದೀರಿ. ಪಾಂಡವರು ಯಾರು ಆಗಿದ್ದವರು ಎನ್ನುವ ವಿಚಾರ ಯಾರ ಬುದ್ಧಿಯಲ್ಲಿಯೂ ಇಲ್ಲ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಚಕ್ರವೂ ಇದೆಯಲ್ಲವೇ? ಒಳ್ಳೆಯದು. ಮಕ್ಕಳಿಗೆ ಗುಡ್ ಮಾರ್ನಿಂಗ್. ವರದಾನ: ಲಗಾವ್ ಮುಕ್ತ ಆಗಿರಿ. ಯಾವುದೇ ದೇಹದಾರಿಗಳಲ್ಲಿ ಸಂಕಲ್ಪದಿಂದ ಅಥವಾ ಕರ್ಮದಿಂದ ಸಿಕ್ಕಿಕೊಳ್ಳಬಾರದು. ಈ ವಿಕಾರಿ ದೇಹರೂಪಿ ಸರ್ಪವನ್ನು ಟಚ್ ಮಾಡುವುದು ಅಂದರೆ ಅರ್ಥ ತಾವು ಇಲ್ಲಿ ತನಕ ಮಾಡಿಕೊಂಡಂತಹ ಸಂಪಾದನೆಯನ್ನು ಸಮಾಪ್ತಿ ಮಾಡಿಕೊಳ್ಳುವುದಾಗಿದೆ. ಮೊದಲು ಯಾವ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರಿ ಅದಕ್ಕೆ ನಿಮ್ಮ ರಿಜಿಸ್ಟರ್ನಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಟುಕೊಳ್ಳುವುದಾಗಿದೆ. ಅದನ್ನು ಹೋಗಲಾಡಿಸುವುದು ಬಹಳ ಕಷ್ಟವಾಗುತ್ತದೆ. ಹೇಗೆ ಯೋಗ ಅಗ್ನಿ ಹಿಂದಿನ ಪಾಪಗಳ ಭಸ್ಮವನ್ನು ಮಾಡುತ್ತದೆ, ಅದೇ ರೀತಿ ಈ ವಿಕಾರಿ ಭೋಗವನ್ನು ಭೋಗಿಸುವುದು ಹಿಂದಿನ ಲೆಕ್ಕದ ಪುಣ್ಯವನ್ನು ಭಸ್ಮ ಮಾಡುತ್ತದೆ. ಇದನ್ನು ಸಾಧಾರಣ ಮಾತು ಎಂದು ತಿಳಿದುಕೊಳ್ಳಬೇಡಿರಿ. ವಿಕಾರದಲ್ಲಿ ಬೀಳುವುದು ಎಂದರೆ 5 ಅಂತಸ್ತಿನಿಂದ ಕೆಳಗೆ ಬೀಳುವಂತಹ ಮಾತಾಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.